ಫೆಬ್ರವರಿ 1ರಂದು ಕೇಂದ್ರ ಸರ್ಕಾರ ಮಂಡಿಸಲಿರುವ ಬಜೆಟ್ ಮೇಲೆ ದಕ್ಷಿಣ ಕನ್ನಡ ಜಿಲ್ಲೆಯ ಜನತೆಗೆ ನಿರೀಕ್ಷೆ ಬಹಳಷ್ಟಿದೆ. ವಿಶೇಷವಾಗಿ ಮಂಗಳೂರಿನಿಂದ ವಿವಿಧೆಡೆ ಸಂಪರ್ಕವಾಗುವ ರೈಲ್ವೆ ಮಾರ್ಗಗಳು, ರೈಲ್ವೆ ಕೊರತೆಯನ್ನು ನೀಗಿಸಲು ವ್ಯವಸ್ಥೆ, ಮೂಲ ಸೌಕರ್ಯಗಳ ಕೊರತೆ ನೀಗಿಸಲು ವ್ಯವಸ್ಥೆ ಮಾಡುವ ಬಗ್ಗೆ ನಿರೀಕ್ಷೆ ಇಟ್ಟುಕೊಂಡಿದ್ದಾರೆ. ವಿಶೇಷವಾಗಿ ಮಂಗಳೂರು ಮುಂಬೈ, ಮಂಗಳೂರು ಗೋವಾ ನಡುವೆ ವಂದೇ ಭಾರತ್ ರೈಲು ಸಂಪರ್ಕ, ಮಂಗಳೂರು ಬೆಂಗಳೂರು ನಡುವೆ ಹೆಚ್ಚಿನ ರೈಲು ಸೇವೆ ಬೇಕೆಂಬ ಬೇಡಿಕೆ ಇದೆ. ಜೊತೆಗೆ ಮಂಗಳೂರು ರಾಮೇಶ್ವರ ಹಾಗೂ ಮಂಗಳೂರು ಭಾವನಗರದ ನಡುವೆ ರೈಲು ಸಂಚಾರ ವ್ಯವಸ್ಥೆ ಪೂರ್ಣಗೊಂಡರೂ ಇನ್ನೂ ರೈಲು ಸೇವೆ ಆರಂಭವಾಗಿಲ್ಲ. ಆದ್ದರಿಂದ ಶೀಘ್ರ ಈ ರೈಲು ಸೇವೆ ಆರಂಭಿಸಬೇಕೆಂಬ ಬೇಡಿಕೆ ಇದೆ. ಜೊತೆಗೆ ಮಂಗಳೂರು ಸುಬ್ರಹ್ಮಣ್ಯ ಧರ್ಮಸ್ಥಳ ನಡುವೆ ರೈಲು ಸೇವೆ, ಮಂಗಳೂರು ಹುಬ್ಬಳ್ಳಿ ನಡುವೆ ರೈಲು ಸಂಪರ್ಕ ಸೇವೆ ಬೇಕೆಂಬ ಬೇಡಿಕೆ ಇದೆ. ಇದರೊಂದಿಗೆ ಕೊಂಕಣ ರೈಲ್ವೆಯನ್ನ ಇಂಡಿಯನ್ ರೈಲ್ವೆಯೊಂದಿಗೆ ವಿಲೀನಗೊಳಿಸಬೇಕೆಂಬ ಬೇಡಿಕೆ ಇದೆ. ಕೇಂದ್ರದ ರಾಜ್ಯ ರೈಲ್ವೆ ಸಚಿವರಾಗಿ ಕರ್ನಾಟಕದ ವಿ ಸೋಮಣ್ಣ ಇರುವುದರಿಂದ ಫೆಬ್ರವರಿ 1ರಂದು ಮಂಡನೆಯಾಗಲಿರುವ ಕೇಂದ್ರದ ಬಜೆಟ್ನಲ್ಲಿ ಕೆಲವಾದರೂ ಬೇಡಿಕೆಗಳು ಈಡೇರಬಹುದು ಎಂಬ ನಿರೀಕ್ಷೆ ಜನರಲ್ಲಿದೆ. ಬಜೆಟ್ನಲ್ಲಿ ಎಷ್ಟು ಬೇಡಿಕೆಗಳು ಈಡೇರಬಹುದು ಎಂಬ ಕುತೂಹಲ ಗರಿಗೆದರಿದೆ. ಮಂಗಳೂರಿಗೆ ಪ್ರತಿ ಬಾರಿ ರೈಲ್ವೆ ಇಲಾಖೆಯಿಂದ ಬಹಳಷ್ಟು ಅನ್ಯಾಯ ಆಗ್ತದೆ. ರೈಲ್ವೆ ಇಲಾಖೆ ನಮ್ಮನ್ನು ಮಲತಾಯಿ ಧೋರಣೆ ಮಾಡ್ತಾ ಇದ್ದಾರೆ. ನಮ್ಮ ಎಷ್ಟೋ ಕಾಲದ ಬೇಡಿಕೆಗಳೇ ಈಡೇರುವುದಿಲ್ಲ. ಈಗ ಪ್ರಪ್ರಥಮ ಅಮೃತ್ ಭಾರತ್ ರೈಲನ್ನು ಕೊಡ್ತೇನೆ ಅಂತ 2-3 ವರ್ಷದ ಮೊದಲು ನಮಗೆ ಆಶ್ವಾಸನೆ ಬಂತು. ಯಾವಾಗ ವಂದೇ ಭಾರತ್ ಇಂಟ್ರೊಡ್ಯೂಸ್ ಆಯಿತಾ ಆ ಸಮಯದಲ್ಲಿ ಅದು ಕೇಸರದಲ್ಲಿ ಬಣ್ಣದಲ್ಲಿ ಬರ್ತದೆ ಅಂತ ಹೇಳಿ. ಈಗ ನೋಡಿದರೆ ಆ ಅಮೃತ್ ಭಾರತ್ ಬರಲೇ ಇಲ್ಲ. ಮಂಗಳೂರಿನಿಂದ ಮುಂಬೈ ಕಡೆಗೆ ಹೋಗುವಷ್ಟು ಬಹಳಷ್ಟು ಪ್ರಯಾಣಿಕರಿದ್ದಾರೆ. ಮಂಗಳೂರಿನಿಂದ ಪ್ರತಿ ರೈಲಿನಲ್ಲಿ 100ಕ್ಕಿಂತ ಹೆಚ್ಚು ವೇಟಿಂಗ್ ಲಿಸ್ಟ್ ಇರ್ತದೆ. ಆದರೂ ನಮಗೆ ಇನ್ನೊಂದು, ನಾವು ವಂದೇ ಭಾರತ್ ಮಂಗಳೂರಿನಿಂದ ಗೋವಾ ಹೋಗ್ತದೆ, ಗೋವಾದಿಂದ ಒಂದು ಮುಂಬೈಗೆ ಹೋಗ್ತದೆ, ಮಂಗಳೂರು ಗೋವಾ, ಗೋವಾ ಮುಂಬೈ. ನಾವು ಹೇಳೋದು ಅದನ್ನು ಕ್ಲಬ್ ಮಾಡಿ ನಮಗೆ ಅದನ್ನು ವಂದೇ ಭಾರತ್ ಸಹ ಕೊಡಿ. ಯಾಕಂದರೆ ಅಷ್ಟು ಪ್ರಯಾಣಿಕರಿದ್ದಾರೆ. ಅದೇ ಇಲಾಖೆ ಮನಸ್ಸು ಮಾಡೋದಿಲ್ಲ. ಇನ್ನೊಂದು ಎಂತ ಹೇಳಿದರೆ, ಆಲ್ರೆಡಿ ಸ್ಯಾಂಕ್ಷನ್ ಆಗಿರುವಂಥ ಮಂಗಳೂರು ರಾಮೇಶ್ವರ, ಮಂಗಳೂರು ಭಾವನಗರ 2-3 ವರ್ಷ ಆಯಿತು. ಅದನ್ನು ಓಡಿಸಬೇಕು. ಯಾಕೆ ಹೇಳಿದರೆ ಮಂಗಳೂರಿನಿಂದ ರಾಮೇಶ್ವರಕ್ಕೆ ಹೋಗೋ ಭಾಳಷ್ಟು ಪ್ರಯಾಣಿಕರಿದ್ದಾರೆ. ಅದನ್ನು ಕೊಡೋದಿಲ್ಲ. ಈಗ ಪಂಬನ್ ಬ್ರಿಡ್ಜ್ ಆಗಲಿ ಹೇಳಿ ಆಯಿತು, ಆದರೂ ಅದು ಪ್ರಾರಂಭ ಆಗಲಿ. ಭಾವನಗರ ಮಂಗಳೂರಿನಿಂದ ಗುಜರಾತಿಗೆ ಹೋಗುವವರು ತುಂಬ ಮಂದಿ ಇದ್ದಾರೆ, ಅದಾಗಲಿಲ್ಲ. ಈಗ ನಮ್ಮ ಅಯೋಧ್ಯಕ್ಕೆ ನಮಗೆ ಡೈರೆಕ್ಟ್ ಟ್ರೈನ್ ಇಲ್ಲ. ರಾಮ ಮಂದಿರ ಗಲಾಟೆ ಟೈಮಿನಲ್ಲಿ ಮಂದಿರ ವೈ ಬನಾಯಂಗೆ ಹೇಳಿ ಮಂಗಳೂರಿನಲ್ಲಿ ದೊಡ್ಡ ಮಟ್ಟದಲ್ಲಿ ಹೋರಾಟ ಆಗಿದೆ. ಅದೇ ರಾಮನ ಭಕ್ತ ಮಂಗಳೂರಿನವರಿಗೆ ಒಂದು ವಂದೇ ಭಾರತ್ ಅಲ್ಲಿಗೆ ಅಮೃತ್ ಭಾರತ್ ಕೊಡಬಹುದಲ್ಲ. ಅದೇ ರೀತಿ ನೋಡಿ, ಬೆಂಗಳೂರು ನಮ್ಮ ರಾಜಧಾನಿಗೆ ಹೋಗಬೇಕಾದ್ರೆ ನಾವು ಎಷ್ಟು ಕಷ್ಟಪಡಬೇಕು. ಇದ್ದ ಟ್ರೈನ್ಗಳು ಬರೋದು ಲೇಟ್, ಅದು ಕ್ರಾಸಿಂಗ್ ಮಾಡೋದು. ಹಾಗೆ ಈಗ ಉದಾಹರಣೆಗೆ ಬೆಂಗಳೂರು ಮುರುಡೇಶ್ವರ ಟ್ರೈನ್ ಇದೆ, ಫುಲ್ಲು ಹೋಗ್ತದೆ. ಅಲ್ಲಿ 2 ಟ್ರೈನ್ ಬಿಡಿ. ಅದೇ ರೀತಿ ಇಲ್ಲಿಂದ ನಮಗೆ ಮಂಗಳೂರು ಬಂದು ಕೇರಳಕ್ಕೆ ಹೋಗ್ತದೆ. ನೀವು ಕೇರಳಕ್ಕೆ ಬೇರೆ ಕೊಡಿ, ನಮಗೆ ಯಾಕೆ ಕಟ್ ಮಾಡಿ ಅಲ್ಲಿಗೆ ಕೊಡೋದು? ಕೇರಳಕ್ಕೆ ಇರುವಷ್ಟು ಟ್ರೈನ್ ಇಂಡಿಯಾದಲ್ಲಿ ಎಲ್ಲಿಗೂ ಇಲ್ಲ, ಅಷ್ಟು ಟ್ರೈನ್ ಇದೆ. ಅದಕ್ಕೆ ಕಾರಣ ಅಂತ ಹೇಳಿದೆ, ರೈಲ್ವೆ ಇಲಾಖೆಯಲ್ಲಿ ಹೇಳಿದರೆ ರೈಲ್ವೆ ಬೋರ್ಡ್ ಆಫೀಸ್ನಲ್ಲಿ 70% ಮಲಯಾಳಿಗಳು ಇರುವುದು. ಈಗ ನಮಗೆ ಆಸೆ, ನಮ್ಮ ಸೋಮಣ್ಣನವರು ರಾಜ್ಯ ರೈಲ್ವೆ ಸಚಿವರು ನಮಗೆ ಕೊಡ್ತಾರೆ ಯಾಕಂದರೆ ನಮ್ಮ ಆಸೆ ಈಡೇರಲಿಲ್ಲ. ನಾವು ಹೇಳೋದು, ನಮಗೆ ನಮ್ಮ ರಾಜ್ಯದವರೊಬ್ಬರು ರೈಲ್ವೆ ಸಚಿವರಾಗಿರುವಾಗ ನೀವು ಕರ್ನಾಟಕದಲ್ಲಿ ಎಲ್ಲವನ್ನು ಮಾಡಿ, ಎಲ್ಲವೂ ಕರ್ನಾಟಕಕ್ಕೆ ಕೊಡಬೇಕು ಹೇಳೋದಿಲ್ಲ. ಬೇಡಿಕೆಗಳನ್ನು ಹಂತವಾಗಿ ನೀವು ಸ್ಯಾಂಕ್ಷನ್ ಮಾಡಿ, ಅದರಿಂದ ಏನಾಗುವುದಿಲ್ಲ. ಈಗ ಮಂಗಳೂರು ಸುಬ್ರಹ್ಮಣ್ಯ ಅದನ್ನು ಧರ್ಮಸ್ಥಳಕ್ಕೆ ಕನೆಕ್ಟಿವಿಟಿ ಕೊಡಿ. ಆಗ ಮಂಗಳೂರಿನಿಂದ ಸುಬ್ರಹ್ಮಣ್ಯ ಹೋದು ಪೂಜೆ ಎಲ್ಲ ಮಾಡಿದ್ದು, ಅಲ್ಲಿಂದ ಧರ್ಮಸ್ಥಳಕ್ಕೆ ಹೋದು ಪುನಃ ಬರುವಾಗ ಹಾಗೆ. ಮಂಗಳೂರು ಶಿವಮೊಗ್ಗ, ಮಂಗಳೂರು ಹುಬ್ಬಳ್ಳಿ ಧಾರವಾಡ, ವ್ಯಾಪಾರಕ್ಕೆ ಹೋಗ್ಲಿಕ್ಕೆ ಜನರಿಗೆ ಶಿರಸಿ, ಕುಂದಾಪುರ, ಉಡುಪಿ, ಮಂಗಳೂರು ಆ ಎಲ್ಲ ಮಾಡುವ ರೀತಿ ನಿಟ್ಟಿನಲ್ಲಿ ನಾವು ಏನಾದರೂ ನಮಗೆ ಕೊಡಬೇಕಲ್ಲದೆ ಕೇವಲ ಬಜೆಟ್ ಮಾಡ್ತೇವೆ ಹೇಳಿದರೆ ಅರ್ಥ ಅಂತದ್ದು. ಇಡೀ ಇಂಡಿಯಾಕ್ಕೆ ಅನ್ಯಾಯ ಆಗದ ರೀತಿಯಲ್ಲಿ ರೈಲುಗಳನ್ನು ಕೊಡುವಂಥ
ಕೊಡಿ, ಎಲ್ಲರಿಗೂ ಕೊಡಿ. ಕೇಂದ್ರ ಸರ್ಕಾರ ಎಲ್ಲ ರಾಜ್ಯಕ್ಕೂ ಕೊಡಿ. ಆದರೆ ಅಲ್ಲಿ ಅದನ್ನು ಒಬ್ಬನಿಗೆ ಗೀ ಲಡ್ಡು, ಒಬ್ಬನಿಗೆ ಪಾಮ್ ಆಯಿಲ್ ಲಡ್ಡು ಕೊಡಬೇಡಿ. ಎಲ್ಲರಿಗೂ ಸರಿಸಮಾನವಾಗಿ ಒಳ್ಳೆಯ ರೀತಿಯಲ್ಲಿ ಹಂಚಿಕೊಡಬೇಕು. ಮಂಗಳೂರಿನ ಬೇಡಿಕೆಗಳನ್ನು ನಮಗೆ ಈಡೇರಲೇಬೇಕು. ಇಲ್ಲದಿದ್ದರೆ ಮುಂದಿನ ದಿನಗಳಲ್ಲಿ ಮಂಗಳೂರಿನ ಜನರನ್ನು ಒಟ್ಟು ಸೇರಿಸಿ ನಾವು ರೈಲು ರೋಕೋ ಮಾಡುವ ಒಂದು ಪ್ರಮೇಯ ಬರಬಹುದು. ಇದು ಖಂಡಿತ. ಯಾಕಂದರೆ ನಮಗೆ ಅಷ್ಟು ಅನ್ಯಾಯ ಆಗ್ತಾಯಿದೆ.